ನಮಸ್ತೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನನಾಯಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಜಡ್ಕಲ್ ಗ್ರಾಮ ಪಂಚಾಯತ್ನ ಸದಸ್ಯರ ಜೊತೆ ಇದ್ದೀವಿ. ಬನ್ನಿ ನೇರವಾಗಿ ಅವರನ್ನು ಪರಿಚಯ ಮಾಡ್ಕೊಂಡು. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಸುಬ್ಬಯ್ಯ ನಾಯ್ಕ. ಸುಬ್ಬಯ್ಯ ನಾಯ್ಕ. ಸರ್, ತಾವು ಯಾವ ಪಂಚಾಯತಿಯಿಂದ ಎಲೆಕ್ಟ್ ಆಗಿ ಬಂದಿರೋದು ಸರ್? ಜಡ್ಕಲ್ ಗ್ರಾಮ ಪಂಚಾಯತಿನ 2ನೇ ವಾರ್ಡ್. ಸರ್, ಈಗ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ಬರೋದಿಲ್ಲ, ಆದರೆ ನೀವು ಹೊರಗಡೆಯಿಂದ ಯಾವ ಪಕ್ಷಕ್ಕೆ ಫಾಲೋವರ್ಸ್ ಮಾಡ್ತೀರಿ? ಹೊರಗಡೆಯಿಂದ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ನೀವು ಈ ರಾಜಕೀಯದಲ್ಲಿ ತಾವು ಸ್ವಂತ ವೃತ್ತಿ ಸರ್? ತಮ್ಮದು ವೃತ್ತಿ ವ್ಯಾಪಾರ ಅಂಗಡಿ ಇಟ್ಕೊಂಡಿದ್ದೀರಾ? ಸರ್, ನೀವು ಈ ಅಂಗಡಿ ಇಟ್ಕೊಂಡು ಈ ವ್ಯಾಪಾರ ಮಾಡಿಕೊಂಡು ರಾಜಕೀಯಕ್ಕೆ ಬರ್ಬೇಕಂತೇಳಿ ಹೇಗೆ ಅನ್ಕೊಂಡ್ರಿ ಸರ್? ಆತ್ಮೀಯರೊಬ್ಬರು ಹೇಳಿದ್ರೆ ಪಂಚಾಯತ್ ಏನೋ ದೊಡ್ಡ ರಾಜಕೀಯ ಅಲ್ಲಲ್ಲ, ಸ್ವಲ್ಪ ಜನಸೇವೆ ಮಾಡ್ಬೇಕಂತಂದು, ಅಂದರೆ ಜನರಿಗೆ ಹತ್ತಿರದಿಂದ ಜನಸೇವೆ ಮಾಡೋದು ಅಂತೇಳಿ ಸ್ವಲ್ಪ ನಾಲೆಜ್ ಬರುತ್ತೆ. ಸರ್, ನೀವು ಈಗ ರಾಜಕೀಯಕ್ಕೆ ಬರ್ಬೇಕಂದ್ರೆ ಒಬ್ಬ ಗುರು ಗಾಡ್ ಫಾದರ್ ಅಂತೇಳಿ ಯಾರಾದ್ರು ಇದ್ರ ಸರ್? ಗುರು ಸತ್ಯನಾರಾಯಣ ಸೆಟ್ರ್ ಅಂತ ಆ ಎಲೆಕ್ಷನ್ ಬರೋ ಟೈಮ್ ಬಂದು ಕೇಳಿದ್ರು ನಮ್ಮ ಹತ್ರ. ಯಾವ್ದು ರಾಜಕೀಯಲ್ಲ ಒಳ್ಳೆ ರೀತಿಯಲ್ಲಿ ಹೋಗೋದು ಒಂದು 5 ವರ್ಷ ಅಲ್ಲ. ಸರ್, ಅವ್ರ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಸತ್ಯನಾರಾಯಣ ಸೆಟ್ರು ಸ್ವಲ್ಪ ಒಳ್ಳೆ ಒಂದು ಈ ಊರಿನೆಲ್ಲ ಸ್ವಲ್ಪ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ವಭಾವದವರು. ನಮಗೂ ಸ್ವಲ್ಪ ಒಳ್ಳೆಯ ಒಂದು ಮನಸ್ಸಿಗೆ ಒಳ್ಳೆ ಅದಕ್ಕೋಸ್ಕರ ನಾವು ಇಬ್ಬರು ಒಂದೇ ವಾರ್ಡಲ್ಲಿ ನಿಲ್ದು ನಾವು. ಸರ್, ನೀವು ರಾಜಕೀಯಕ್ಕೆ ಬಂದು ಈಗ 3 ವರ್ಷ ಅವಧಿ ಆಗಿದೆ. ಈ 3 ವರ್ಷ ಅವಧಿಯಲ್ಲಿ ನೀವು ನಿಮ್ಮ ವಾರ್ಡಿಗೋಸ್ಕರ ಮಾಡಿರುವಂಥ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೆಲ್ಲ ಸರ್? ಬಸವ ವಸತಿ ಯೋಜನೆ ತುಂಬ ಒಂದು 60 ಮನೆ ಕೊಟ್ಟಿದ್ದೇವೆ ನಮ್ಮ 2ನೇ ವಾರ್ಡ್. ವರ್ಗ 1ರಲ್ಲಿ ತುಂಬ ಕೆಲಸ ಆಗಿದೆ, ಒಂದು 3 ಕಡೆ ರೋಡ್ ಕೆಲಸ ಆಗಿದೆ. ಅಂದ್ರೆ ಎಲ್ಲ ಏನು ಮೂಲಭೂತ ಸೌಕರ್ಯ ಏನ್ ಬೇಕು ಅದನ್ನೆಲ್ಲ ಒದಗಿಸಿಕೊಡ್ತಾ ಇದ್ದೀರಾ ಸರ್? ನಮಗೆ ಒಂದು ಸದಸ್ಯರು ಬರುವಂತ ಇದು ಬರುತ್ತಲ್ಲ ಸರ್, ಮಾಡುವಾಗ ನಾವು ಅದೇನು ಬರುತ್ತೆ ಆ ಮಟ್ಟಿಗೆ ಸರಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀವಿ ಸರ್. ಇನ್ನು 2 ವರ್ಷ ಅವಧಿ ಇದೆ. ಆ 2 ವರ್ಷ ಅವಧಿಯಲ್ಲಿ ಏನೆಲ್ಲ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀರಾ ಸರ್? ಪ್ರಥಮವಾಗಿ ಇದು ಮೂಲಸೌಕರ್ಯ ರೋಡ್, ಎರಡನೇದಾಗಿ ಕರೆಂಟ್, ಈಗ ರೇಷನ್ ಕಾರ್ಡಲ್ಲಿ ತುಂಬ ಗೊಂದಲಿದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಬೇಕಂತ ಹೇಳ್ತೀರಾ ಸರ್? ಸರ್, ಈಗ ನೀವು ಇನ್ನು ಮುಂದೆ ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಬರ್ತಾ ಇದೆ. ಆ ಎಲೆಕ್ಷನ್ನಲ್ಲಿ ಅವಕಾಶ ಸಿಕ್ಕಿದ್ರೆ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಈ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಮಾತ್ರ ರಾಜಕೀಯ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮುಂದೆ ಹೋಗ್ಲಿಕ್ಕೆ ಅಷ್ಟೇ ಇದೆ ಸರ್. ಈಗ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಎಲೆಕ್ಷನ್ಗೆ ನಿಲ್ಬೇಕಂದ್ರೆ ಯಾವುದೇ ರೀತಿಯಾದಂಥ ಒಂದು ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ವಿದ್ಯಾಭ್ಯಾಸ ಬೇಕಾ ಅಥವಾ ಅನುಭವ ಇದ್ರೆ ಸಾಕಂತೀರ ಸರ್? ವಿದ್ಯಾಭ್ಯಾಸ ಇದ್ರೆ ಒಳ್ಳೆಯದು. ವಿದ್ಯಾಭ್ಯಾಸ ಇದ್ರೆ ಅಂದ್ರೆ ಅನುಭವ ಜೊತೆಗೆ ವಿದ್ಯಾಭ್ಯಾಸನೂ ಬೇಕು, ಎರಡು ಇದ್ರೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಸರ್. ಸಾಮಾನ್ಯ ಸಭೆಯಲ್ಲಿ ಏನಾದ್ರು ವಿಷಯಗಳು ಪ್ರಸ್ತಾವ ಮಾಡಲಿಕ್ಕೆ. ಸರ್, ಈಗ ನೀವು ಈಗ ರಾಜಕೀಯಕ್ಕೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಹೇಗಿದೆ ಸರ್? ಪ್ರೋತ್ಸಾಹ ಸ್ವಲ್ಪ ಜನ ಬೆಂಬಲಿದೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ? ಮನೆಯಲ್ಲಿ ತೊಂದರೆ, ನಿಮಗೆ ಒಳ್ಳೆ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತಾ ಇದ್ದೀರಾ ಸರ್. ಈಗ ನೀವು ಈ ಘಟ್ಟಕ್ಕೆ ಬರ್ಬೇಕಂತ ಹೇಳಿದ್ರೆ ನಿಮಗೆ ಓಟ್ ಹಾಕಿ ಗೆಲ್ಸಿದಂಥ ಮತದಾರರು ತುಂಬಾ ಕಾರಣ ಸರ್. ಅವರಿಗೆ ನಮ್ಮ ವಾಹಿನಿ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಅವ್ರು ಯಾವಾಗ ಕರೆದ್ರು ನೀವು ಅವರ ಒಂದು ಕೂಗಿಗೆ ಸ್ಪಂದನೆ ನೀಡ್ತಾ ಇದ್ದೀರಿ. ಹಾಗೆ ಆಗಲಿ ಸರ್. ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿಲಿ. ಹಾಗೆ ನಿಮ್ಮಿಂದ ಈ ಊರಿನ ಜನರಿಗೆ ಒಂದು ಉಜ್ವಲವಾದ ಭವಿಷ್ಯ ನಿರ್ಮಾಣವಾಗಲಿ. ಹಾಗೆ ನಿಮ್ಮಿಂದ ಉತ್ತಮ ಕಾರ್ಯಗಳು ಬೆಳಕಿಗೆ ಬರಲಿ ಅಂತ ಹೇಳ್ತಾ ನಮ್ಮೊಂದಿಗೆ ನಿಮ್ಮ ಒಂದು ಈ ಕಿರು ಸಮಯವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್.